ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ನಾನು ಇವತ್ತು ನಿಮಗೋಸ್ಕರ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ರೆಸಿಪಿ ತೊಗೊಬಂದಿದ್ದೀನಿ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಸಿಯಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಬನ್ನಿ. ಕ್ಯಾರೆಟ್ ಸೀಸನ್ ಆಗಿರೋದ್ರಿಂದ ಕ್ಯಾರೆಟ್ ಹಲ್ವಾ ಮಾಡಲಿಲ್ಲ ಅಂದರೆ ಹೇಗೆ? ಎಲ್ಲಿ ನೋಡಿದ್ರು ಕ್ಯಾರೆಟ್ ಸಿಗುತ್ತೆ ಇವಾಗ. ಆರಾಮಾಗಿ ಕಡಿಮೆ ಇರುತ್ತೆ, ತಂದು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಐಟಮ್ಸು: ಒಂದು ಹಾಫ್ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಮುಕ್ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಹಾಗೆ ಏಲಕ್ಕಿ 3, ತುಪ್ಪ ನಮಗೆ ಎಷ್ಟು ಬೇಕಷ್ಟು 5 ಸ್ಪೂನ್ ಅಷ್ಟು ಹಾಕೋಬೋದು. ಹಾಗೆ ನಾನು 2 ದಪ್ಪದ ಕ್ಯಾರೆಟ್ನ ತೊಗೊಂಡು ತುರ್ಕೊಂಡಿದ್ದೀನಿ. ನೋಡಿ, 1 ಕಪ್ ಆಗಿದೆ. ಇದು ಮೀಡಿಯಮ್ ಕಪ್ಪಲ್ಲಿ, ಅಂದರೆ ದೊಡ್ಡ ಕಪ್ಪು ಮೀಡಿಯಮ್ ಕಪ್ ಆಗಿದೆ. ತುಂಬ ಟೈಮು ತೊಗೊಳ್ಳಲ್ಲ ಈ ರೆಸಿಪಿ, ಅಷ್ಟು ಬೇಗ ಆಗೋಗ್ಬಿಡುತ್ತೆ. ನೀವೇ ನೋಡಿ. ನಾನಿವಾಗ ಒಂದು ಬಾಂಡಿನ ಕಾಯಿಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಐ ಫ್ಲೇಮಲ್ಲಿ. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋಣ. ಈ ರೆಸಿಪಿನ ಯಾವುದಾದ್ರೂ ಪೂಜೆ ಇದ್ರಂತೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ದೇವ್ರಿಗೆ ಪ್ರಸಾದ ಮಾಡಬೇಕಾದ್ರೆ. ಹಾಗೆ ಇವಾಗ ಬಾಣಲಿ ಕಾದಿದೆ. ಇದಕ್ಕೆ ನಾನು 5 ಸ್ಪೂನ್ ಆಗೋಷ್ಟು ತುಪ್ಪಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಯಾಕಪ್ಪ ಅಂತಂದರೆ ಮತ್ತು ನಾವು ಕ್ಯಾರೆಟ್ನೂ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಸ್ವಲ್ಪ. ಹಾಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಗೋಡಂಬಿನ ಫಸ್ಟೇ ಫ್ರೈ ಮಾಡಿ ಇಟ್ಕೊಳ್ತೀನಿ, ಯಾಕಂದರೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಪಾತ್ರೆ ಯೂಸ್ ಮಾಡಬೇಕನ್ನೋದು ಏನಿಲ್ಲ. ಅದಕ್ಕೆ ಫಸ್ಟೇ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಂಡು ಇಟ್ಕೋಬೇಕು. ನೋಡಿ, ಫಸ್ಟು ಗೋಡಂಬಿನೇ ಹಾಕೋಬೇಕು ಯಾವಾಗಲೂ ತುಪ್ಪದಲ್ಲಿ ಕರಿಬೇಕಾದ್ರೆ. ಸಪ್ರೇಟ್ ಏನು ಕರಿಯೋದು ಬೇಡ, ಒಂದೇ ಸರಿ ಹಾಕೋಬೋದು. ಗೋಡಂಬಿ ಹಾಕಿದ್ಮೇಲೆ ಒಂದು 2-3 ಸೆಕೆಂಡ್ ಆದಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನಾನು ನೋಡಿ ಬೇಗನೆ ಕೆಂಪಾಗ್ಬಿಡ್ತವೆ ಇವು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದಾದಮೇಲೆ ನಾನು ನೋಡಿ ಇಷ್ಟು ಸಾಕು. ಒಂದು ಪ್ಲೇಟ್ಗೆ ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಗೋಡಂಬಿನ. ಈಗ ಇದೇ ಬಾಣಲಿಲಿ ಕ್ಯಾರೆಟ್ನ ಹಾಕೋಬೇಕು. ಇದೇ ಬಾಣಲಿಲಿ ಕ್ಯಾರೆಟ್ನ ಹುರ್ಕೋಬೇಕು. ಮತ್ತು ತುಪ್ಪ ಏನು ಅವಶ್ಯಕತೆ ಇಲ್ಲ. ಬೇಕು ಅಂತಂದರೆ ತುಪ್ಪ ಜಾಸ್ತಿ ಲೈಕ್ ಮಾಡೋರು ಅಂತಂದರೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕೋಬೋದು. ಇವಾಗ ನಾನು ತೋರಿಸ್ತಿರೋ ಮೆಜರ್ಮೆಂಟ್ಗೆ ಇಷ್ಟು ತುಪ್ಪ ಸಾಕಾಗುತ್ತೆ. ಅದರಿಂದ ಇಷ್ಟೇ ತುಪ್ಪಕ್ಕೆ ನಾನು ಇವಾಗ ತುರಿದಿರೋ ಕ್ಯಾರೆಟ್ನ ಹುರ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ಮಾಲ್ ಕಪ್ ಅಷ್ಟೇ. ನಾನು 2 ದಪ್ಪದ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಇದನ್ನು ಇವಾಗ ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಇದು ಟ್ರೆಂಡ್ ಆಗಿಬಿಟ್ಟಿದೆ ಕ್ಯಾರೆಟ್ ಹಲ್ವಾ. ಇವಾಗ ಸೀಸನ್ ಅಲ್ವಾ ಕ್ಯಾರೆಟದು. ತುಂಬ ಈಸಿಯಾಗಿ ಎಲ್ಲರೂ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿನ್ಬೋದು. ಮತ್ತು ಎಲ್ಲ ಕಡೆ ಕಡಿಮೆ ರೇಟಲ್ಲೂ ಸಿಗುತ್ತೆ ಕ್ಯಾರೆಟು. ನಾರ್ತ್ ಇಂಡಿಯನ್ಸ್ ಅಂತೂ ಈ ಕ್ಯಾರೆಟ್ ಹಲ್ವಾನ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ನನಗೆ ಗೊತ್ತಿರೋಂಗೆ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟಪಡ್ತಾರೆ. ಅದು ತುಂಬ ಸ್ಪೆಷಲ್ ಫುಡ್ ಥರ ಫೀಲ್ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಆದರೆ ಪರ್ಸ್ನಲಿ ನನ್ನ ದೊಡ್ಡ ಮಗನಿಗಂತೂ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ ಆಗುತ್ತೆ. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಈಸಿ ರೆಸಿಪಿ ಅಲ್ವಾ ಇದು, ಅದಕ್ಕೆ ನಿಮ್ಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇದು ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಅರಿಶಿನ ಕಲರ್ ಥರ ಆಗುತ್ತೆ ಸ್ವಲ್ಪ ಕ್ಯಾರೆಟು. ಅಲ್ಲಿವರೆಗೂ ತುಪ್ಪದಲ್ಲೇ ಹುರ್ಕೋಬೇಕು. ಮತ್ತು ಹಾಗೆ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಕ್ಯಾರೆಟು ಸೀದೋಗ್ಬಿಡುತ್ತೆ. ನಾವೇನೂ ಹಾಕಿಲ್ಲ ಅಲ್ವಾ, ಬರೀ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀವಲ್ವ, ಅದಕ್ಕೆ ಆವಾಗ ಕೈ ಆಡಿಸ್ತಾ ಇರಬೇಕು. ನಾನು ಇವಾಗ ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಕುಟ್ಕೊಂಡಿದ್ದೀನಿ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಪೌಡರ್ ಇದ್ದರೆ ಪೌಡರ್ ಯೂಸ್ ಮಾಡ್ಕೋಬೋದು. ನಾನು ಮನೇಲಿ ಹಾಗೆ ಇದ್ದೋ ಅದು ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಹಾಕೋತಿದ್ದೀರ ಅಂದರೆ ಒಂದು 1/4 ಟೀ ಸ್ಪೂನ್ ಹಾಕೋ ಸಾಕು. ತುಂಬ ಏಲಕ್ಕಿ ಜಾಸ್ತಿ ಆಗಿಬಿಟ್ರೆ ಕ್ಯಾರೆಟ್ ಫ್ಲೇವರೇ ಹೋಗ್ಬಿಡುತ್ತೆ. ಏಲಕ್ಕಿ ಫ್ಲೇವರೇ ಸಿಗುತ್ತೆ ಬಾಯಿಗೆ ಸ್ವೀಟಲ್ಲಿ. ಅದಕ್ಕೆ ನೋಡಿ, ಇವಾಗ ಡ್ರೈ ಆಗ್ತಿದೆ. ಇದು ತುಪ್ಪ ಎಲ್ಲ ಹೀರ್ಕೊಂಡಿದೆ ಕ್ಯಾರೆಟ್ ತುಪ್ಪನೆಲ್ಲ. ಆದಮೇಲೆ ನಾವು ಹಾಲನ್ನ ಹಾಕೋಬೇಕು. ಈಗ 1/2 ಕಪ್ ಅಷ್ಟೇ ಹಾಕಿರ್ತೀನಿ. ಮತ್ತೆ ಇಟ್ಬಿಟ್ಟು ಮತ್ತೆ ಹಾಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ಗೆ ಹಾಲನ್ನ ಹಾಕೋಬೇಕು. ಯಾಕಂದರೆ ಒಟ್ಟಿಗೆ ಹಾಕ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಮತ್ತು ಬೇಯೋದು ಲೇಟ್ ಆಗುತ್ತೆ. ಅದಕ್ಕೆ ಅರ್ಧ ಕಪ್ ಹಾಕ್ಕೊಂಡು ಅದು ಸ್ವಲ್ಪ ಹೀರ್ಕೊಳ್ಳೋವರೆಗೂ ಬೇಯಿಸಿ, ಮತ್ತು ಅದೆಲ್ಲ ಒಂದು 15 ಸೆಕೆಂಡಲ್ಲೆಲ್ಲ ಮತ್ತೆ ಹೀರ್ಕೊಬಿಡುತ್ತೆ ಹಾಲು. ಮತ್ತು ಇವಾಗ ಇನ್ನು 1/2 ಕಪ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಬೇಯಿಸ್ಬೇಕು. ಯಾಕೆ ಕ್ಯಾರೆಟ್ ಬೇಯಬೇಕಲ್ವ ಸ್ವಲ್ಪ. ಆದ್ದರಿಂದ ಇವಾಗ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ತುಂಬ ಹೊತ್ತೇನು ಬೇಕಾಗಿಲ್ಲ. ತಿರುಗಿಸ್ಕೊಳ್ತಾನೆ ಇರಬೇಕು ಇದನ್ನು, ಯಾಕಂದರೆ ಸೀದೋಗ್ಬಿಡುತ್ತೆ. ನಾವು ಸಿಲ್ವರ್ ಪಾತ್ರೆ ಮಾಡ್ತಾ ಇರೋದಲ್ವ, ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಅವಶ್ಯಕತೆ ಇಲ್ಲ.
ನಾವು ಮನೇಲಿ ಇರೋ ಮಾಮೂಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀವಿ ಅಂತಂದರೆ ಅವಾಗ ತಿರ್ಸ್ಕೊಳ್ತಾನೆ ಇರಬೇಕು. ನೋಡಿ ಇವಾಗ ಕುದಿಯೋಕ್ಕೆ ಶುರುವಾಗಿದೆ. ಇದು ಹಾಲೆಲ್ಲ ಪೂರ್ತಿ ಕ್ಯಾರೆಟ್ ಹೀರ್ಕೊಂಡು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿವಾಗ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕಿಡ್ತೀನಿ, ಯಾಕಂದ್ರೆ ತುಂಬ ಬೇಗ ಆಗುತ್ತೆ. ಆವಾಗಲೇ ಹೇಳಿದ್ನಲ್ವ 10 ಮಿನಿಟ್ಸ್ ರೆಸಿಪಿ ಅಂತ. ಬೇಗ ಆಗಬೇಕಂದ್ರೆ ಸ್ವಲ್ಪ ಮುಚ್ಚಳ ಏನಾದರೂ ಪ್ಲೇಟ್ ಏನಾದರೂ ಮುಚ್ಚಬೇಕು, ಅದು ಸ್ವಲ್ಪ ಬೇಯುತ್ತೆ, ಬೇಗನೆ ಆಗುತ್ತೆ. ಆದ್ದರಿಂದ ನೋಡಿ ಇವಾಗ ಮತ್ತೆ 1 ನಿಮಿಷ ಆದಮೇಲೆ ತೆಗ್ದಿದ್ದೀನಿ, ಬೆಂದಿದೆ ಇವಾಗ. ಒಂದು 70% ಅಷ್ಟು ಬೆಂದಿದೆ. ಅದರಲ್ಲಿ ಹಾಲಿನ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ನಾನು ಇದಕ್ಕೆ ಕ್ಯಾರೆಟ್ ಅಷ್ಟು ಇನ್ನೂ ಬೆಂದಿಲ್ಲ ಅನಿಸಿದ್ರೆ ಒಂದು ಸರಿ ಮುಟ್ಟು ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಕುದಿಸ್ಕೋಬೋದು. ಇವಾಗ ಇದು ಬೆಂದಿದೆ. ನಾನು ಹಾಕಿರೋ 1/4 ಕಪ್ ಅಷ್ಟು ಹಾಲು ಹಾಕಿದ್ನಲ್ವ 2 ಸರಿ, ಅಷ್ಟರಲ್ಲೇ ಬೆಂದಿದೆ. ಮತ್ತು ಇದರಲ್ಲಿ ಸ್ವಲ್ಪ ಇನ್ನೂ ನೀರಂಶ ಹಾಗೇ ಇದೆ. ಅದರಿಂದಾಗಿ ಹಾಲು ಬೇಡ. ನೀವು ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಜಾಸ್ತಿ ತೊಗೊಂಡಿದ್ರೆ ಕ್ಯಾರೆಟ್ನ ಮತ್ತು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ. ನೀರು ಹಾಕಿದ್ರೆ ಟೇಸ್ಟು ಚೇಂಜ್ ಆಗುತ್ತೆ, ಅದು ಹಲ್ವದ ಮೆಜರ್ಮೆಂಟೇ ಚೇಂಜ್ ಆಗಿಬಿಡುತ್ತೆ. ನೀರು ಮಾತ್ರ ಆ್ಯಡ್ ಮಾಡಿಬಿಡಿ. ಇದಕ್ಕೆ ಓನ್ಲಿ ಹಾಲು ಮಾತ್ರ ಹಾಕೋಬೇಕು ಇದಕ್ಕೆ. ಇದಾದಮೇಲೆ ನಾನು ನೀರೆಲ್ಲ ಫುಲ್ಲು ಸಿಗಬೇಕು ಅಲ್ಲಿವರೆಗೆ ಬೇಯಿಸಾದ್ಮೇಲೆ ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡ್ಕೊಳ್ತೀನಿ. ಸಕ್ಕರೆನೂ ಅಷ್ಟೇ ತುಂಬ ಜಾಸ್ತಿ ಏನು ಬೇಕಾಗಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಅರ್ಧ ಕಪ್ ಅಷ್ಟೇ ಸಾಕು ಅಂತ. ತುಂಬ ಸ್ವೀಟ್ ತಿನ್ನೋರು ಅಂದರೆ ಹಾಕೋಬೋದು, ಯಾಕಂದರೆ ಕ್ಯಾರೆಟು ನಾವು ಎಷ್ಟೇ ಒಂದು ದೊಡ್ಡ ಬೌಲ್ ಅರ್ಧ kg ಕ್ಯಾರೆಟ್ ತುರಿದು ಮಾಡಿದ್ರೂ ಅದು ಸ್ವಲ್ಪನೇ ಆಗೋದು. ಕ್ಯಾರೆಟು ಎಲ್ಲ ಬೆಂದಮೇಲೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ ನಾನು ಅರ್ಧ ಕಪ್ಪಲ್ಲಿ ಇನ್ನೂ ಸ್ವಲ್ಪ ಹಾಗೆ ಮಿಕ್ಕಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರಿ ಟೇಸ್ಟ್ ನೋಡಿಬಿಟ್ಟು ಹಾಕಿದ್ರಾಯ್ತು ಅಂತ. ನಾವು ಪೂಜೆಗೆ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕು, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ನಾನು ತೋರಿಸಿರೋ ಮೆಜರ್ಮೆಂಟ್ಗೆ. ಇವಾಗ ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ. ಆ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ, ಸಕ್ಕರೆ ನೀರೆಲ್ಲ ಡ್ರೈ ಆಗೋವರೆಗೂ ಮತ್ತೆ ಇನ್ನೊಂದು ಸರಿ ಕುದಿಸ್ಕೋಬೇಕು. ಹಾಕಿದ್ಮೇಲೆ ಸ್ವಲ್ಪ ಆವಾಗ ತಿರುಗಿಸ್ಬೇಕು, ಯಾಕಂದರೆ ಸಕ್ಕರೆ ಸ್ವಲ್ಪ ಪಾಕ ಥರ ಬಿಟ್ಕೊಳ್ಳುತ್ತಲ್ವ, ಸೀದೋಗ್ಬಿಡುತ್ತೆ. ಆದ್ದರಿಂದ ನೀಟಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕು ಆವಾಗ. ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದೆ ನೋಡಿ. ಹಾಗೆ ನಿಮ್ಗೆ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಅಯ್ಯೋ ಇದೇನು ಗೊತ್ತು ಅಂತ ಅಂದ್ಕೊಂಡು ಕೆಲವೊಬ್ಬರು ಸ್ಕಿಪ್ ಮಾಡಿಬಿಡ್ತೀರಾ. ಒಂದು ಸರಿ ಪೂರ್ತಿ ವಿಡಿಯೋ ನೋಡಿ, ಇಲ್ಲಾಂದರೆ ಗೊತ್ತಾಗಲ್ಲ. ಒಂದೊಂದು ಮಾಡಬೇಕಾದ್ರೆ ಒಂದೊಂದು ಐಟಮ್ನ ಒಂದು ಫಸ್ಟ್ ಹಾಕಿ ಆಮೇಲೆ ಇನ್ನೊಂದು ಐಟಮ್ನ ಸೆಕೆಂಡ್ ಹಾಕಿದ್ರೆ ಅದು ಅಡುಗೆ ರುಚಿನೇ ಚೇಂಜ್ ಆಗುತ್ತೆ. ಯಾವಾಗ ಏನು ಹಾಕಬೇಕು ಅದು ಹಾಕಿದ್ರೇ ರುಚಿ ಚೆನ್ನಾಗಿರೋದು. ಹಾಗೆ ಎಲ್ಲರೂ ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ. ನೋಡಿ ಈಗ ಮತ್ತೆ ನಾನು ಇದನ್ನು ಮತ್ತೆ ಪ್ಲೇಟ್ನ ಮುಚ್ಚಿಡ್ತಾಯಿದ್ದೀನಿ ಒಂದು 15 ಸೆಕೆಂಡ್ ಹಾಗೆ ಬೇಯಲಿ ಅಂತ. ನೋಡಿ ಇವಾಗ ಇದು ನೀಟಾಗಿ ಇವಾಗ ಬೆಂದಿದೆ. ಇದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಇವಾಗ ಬೇಕಾದರೆ ನೀವು ಸ್ಮ್ಯಾಶರ್ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಟೈಮ್ ಇಲ್ಲ ಹಾಗೆ ತಿಂತೀವಿ ಅಂತಂದರೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಮತ್ತು ಹಾಗೆ ಇದಕ್ಕೆ ಇವಾಗ ಲಾಸ್ಟಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ಫಸ್ಟೇ ಅದನ್ನು ಹಾಕಿ ಆ್ಯಡ್ ಮಾಡ್ತೀನಿ. ಇದು ಹಾಕಿದ್ಮೇಲೂ ಅಷ್ಟೇ ಒಂದು 30 ಸೆಕೆಂಡ್ ಹಾಗೆ ಬೇಯಿಸಿದ್ರೆ ಸಾಕು, ತುಂಬ ಹೊತ್ತೇನು ಅದನ್ನ ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಆರೆಂಜ್ ಕಲರ್ ಅಲ್ಲೆಲ್ಲ ನೀರು ಸುರಿಯುತ್ತೆ, ಅಷ್ಟು ಚೆನ್ನಾಗಿದೆ. ನಾನೇ ವೆಯ್ಟ್ ಮಾಡ್ತೀನಿ ಬೇಗ ಆದ ತಕ್ಷಣ ಟೇಸ್ಟ್ ಮಾಡೋಕ್ಕೆ. ಕಲರ್ಫುಲ್ಲಾಗಿ ಕಾಣ್ತಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಅದ್ರಲ್ಲಿ ಮಕ್ಕಳು ನಿಮಗೆ ಗೊತ್ತಲ್ಲ, ವೆಜಿಟೇಬಲ್ಸ್ ಅಂದರೆ ಯಾವ ಮಕ್ಕಳು ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಅದು ಸ್ವೀಟ್ ಅಂತನೂ ಆಗುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ನೋಡೋದಾದರೆ ನೋಡಿ ಇವಾಗ ಫೈನಲಿ ರೆಡಿ ಆಯಿತು. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಹೇಗೆ ಬಂದಿದೆ ನೋಡಿ. ಫೈನಲಿ ಕ್ಯಾರೆಟ್ ಹಲ್ವಾ ಎಲ್ರಿಗೂ ಮನೇಲಿ ಇಷ್ಟ ಆಗೋವಂಥದ್ದು, ಹಾಗೆ ಈಸಿ ಆ್ಯಂಡ್ ಕ್ವಿಕ್ಕಾಗೂ ಮಾಡ್ಬೋದು ಈ ರೆಸಿಪಿನ. ಇಲ್ಲಂಗೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿದೆ ಅಲ್ವಾ. ನೋಡಿ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೀವು ಕಮೆಂಟ್ ಮಾಡೋದು ನನಗೆ ಇನ್ಸ್ಪಿರೇಷನ್ ಥರ. ನೋಡಿ ಇವಾಗ ನಾನೇ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇತ್ತು ಆದರೂ ಸೂಪರ್ ಟೇಸ್ಟಿಯಾಗಿತ್ತು.
ಮತ್ತು ನನ್ನ ಸಣ್ಣ ಮರಿ ಐತಲ್ಲ ಅದು ವೆಯ್ಟ್ ಮಾಡ್ತಾಯಿತ್ತು, ಅಮ್ಮ ಕೊಡು 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 ಅಂತ. ಟೇಸ್ಟ್ ಮಾಡಿಸ್ತೀನಿ ಇವಾಗ. ನೋಡಿ ಫೈನಲಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ನಾನು ಆಗಲೇ ಹೇಳಿದ್ನಲ್ವ, ಕೇವಲ 10 ನಿಮಿಷದಲ್ಲಿ ಪಟ್ ಅಂತ ಮಾಡುವಂಥ ರೆಸಿಪಿ. ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರೂ. ಬಾಯ್.